ಹೆಚ್ಡಿಕೋಟೆ ತಾಲೂಕಿನಲ್ಲಿ ಕದಿಮರ ಕೈಚಳಕ ಮುಂದುವರೆದಿದೆ. ತಾಲೂಕಿನ ಭೋಗೇಶ್ವರ ಕಾಲೋನಿಯಲ್ಲಿ ಚಿಲ್ಲರೆ ಅಂಗಡಿಗೆ ಕನ್ನ ಹಾಕಿದ ಕದಿಮರು 20,000 ನಗದು ಸೇರಿದಂತೆ ಅಂಗಡಿಯಲ್ಲಿದ್ದ ಕೆಲ ಪದಾರ್ಥಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಮೂರ್ತಿ ಎಂಬುವರು ಜೀವನೋಪಾಯಕ್ಕಾಗಿ ಕೆಲ ವರ್ಷಗಳ ಹಿಂದೆ ಗ್ರಾಮದಲ್ಲಿ ಚಿಲ್ಲರೆ ಅಂಗಡಿ ತೆರೆದು ಬದುಕು ಸಾಗಿಸುತ್ತಿದ್ದರು. ಅಂಗಡಿಯಲ್ಲಿ 1 ಲಕ್ಷಕ್ಕೂ ಅಧಿಕ ಮೌಲ್ಯದ ಪದಾರ್ಥಗಳನ್ನು ಇಡಲಾಗಿತ್ತು. ಗುರುವಾರ ಮುಂಜಾನೆ 4:30 ಸುಮಾರಿಗೆ ಕಬ್ಬಿಣದ ಸಲಾಕೆಯಿಂದ ಅಂಗಡಿ ಬೀಗ ಒಡೆದ ಕಳ್ಳರು ಡ್ರಾಯರ್ ತೆಗೆದು ಹಣ ಎಗರಿಸಿದ್ದಾರೆ. ಅಲ್ಲದೆ ಕೈಗೆ ಸಿಕ್ಕ ಪದಾರ್ಥಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಎಂದಿನಂತೆ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಅಂಗಡಿ ತೆರೆಯಲು ಮಾಲೀಕ ಮೂರ್ತಿ ಬಂದ ನಂತರ ಘಟನೆ ಬೆಳಕಿಗೆ ಬಂದಿದೆ. ಬೆಳಗ್ಗೆ 4:30 ಸಮಯದಲ್ಲಿ ಕಳ್ಳರು ನನ್ನ ಅಂಗಡಿಯ ಬೀಗವನ್ನು ಹೊಡೆದು ಸುಮಾರು 20,000 ಹಣ ಹಾಗೂ ಕೆಲವು ಸಾಮಾನುಗಳನ್ನು ಕಳ್ಳತನ ಮಾಡಿದ್ದಾರೆ. ನಾನು ತುಂಬ ಬಡವ, ನನಗೆ ಆರೋಗ್ಯ ಸರಿಯಿಲ್ಲದ ಕಾರಣ ಚಿಲ್ಲರೆ ಅಂಗಡಿ ಇಟ್ಕೊಂಡು ಜೀವನ ನಡೆಸುತ್ತಿದೆ. ಈಗ ಅದು ಕೂಡ ಇಲ್ಲದಾಗಿದೆ ಎಂದು ಅಂಗಡಿ ಮಾಲೀಕ ಮೂರ್ತಿ ಅಳಲು ತೋಡಿಕೊಳ್ಳುತ್ತಾರೆ. ಈ ಸಂಬಂಧ ಹೆಚ್ಡಿಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನನ್ನ ಹೆಸರು ಮೂರ್ತಿ ಸನ್ನಪ್ಪ ಮರಯ್ಯ, ಭೋಗೇಶ್ವರ ಕಾಲೋನಿ. ನಾನು ಚಿಲ್ಲರೆ ಅಂಗಡಿ ವ್ಯಾಪಾರಸ್ಥ ಒಬ್ಬ. ನನ್ನ ಅಂಗಡಿಯಲ್ಲಿ ಬೆಳಗಿನ ಜಾವ 19ನೇ ತಾರೀಕು 4 ಗಂಟೆಯಿಂದ 5 ಗಂಟೆ ಒಳಗಡೆ ಕಳ್ಳತನ ಆಗಿದೆ. ನನ್ನ ಅಂಗಡಿಯಲ್ಲಿ ಸಾಮಾನುಗಳು ಮತ್ತು ಒಂದು 20,000 ದುಡ್ಡು ಇಟ್ಟಿದೆ, ವ್ಯಾಪಾರದ ದುಡ್ಡು. ಅದನ್ನೆಲ್ಲ ಎತ್ಕೊಂಡು ಪೀಗನ ಮುರಿದು ಹೊಡ್ಬಿಟ್ಟವ್ರೆ. ಆವಾಗ ಗೊತ್ತಿರೋರು ಇಲ್ಲಿ ಫೋನ್ ಮಾಡಿ ಪೊಲೀಸವ್ರು ಬಂದು ಮಾಹಿತಿ ತಗೊಂಡು ವಿಡಿಯೋ ಮಾಡ್ಕೊಂಡು ಹೋಗೋರೆ. ಮತ್ತು ಈಗ ನಾನು ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ, ಗ್ರಾಮದ ಮುಖಾಂತರ, ಯಜಮಾನಗಳ ಮುಖಾಂತರ ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ. ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಾನು ತುಂಬ ಬಡವ, ಹುಷಾರಿಲ್ಲದ ಕಾರಣ ಪೇಷಂಟ್ ಆಗಿರೋದ್ರಿಂದ ಒಂದು ಅಂಗಡಿ ಮಾಡಿಕೊಂಡು ಜೀವನ ಮಾಡ್ತಿದ್ದೆ. ಹಿಂಗೆಲ್ಲ ಮಾಡಿ ನನ್ನ ಇವತ್ತು ಬೀದಿಗೆ ತಂದುಬಿಟ್ಟವ್ರೆ. ದಯವಿಟ್ಟು ನನಗೆ ನ್ಯಾಯ ದೊರಕಿಸ್ಕೊಡಿ, ಕಳ್ಳರಿಗೆ ಸರಿಯಾಗಿ ಶಿಕ್ಷೆ ಮಾಡಿಕೊಡಿ. ಇನ್ನು ಮುಂದೆ ಅವರು ಈ ಥರ ಮಾಡಬಾರ್ದು, ಇದನ್ನು ಮಾಡಿಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.